ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಒಂದು ಪಿಜ್ಜಾನ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಈ ಕುಕ್ಕರಲ್ಲಿ ಅಂದರೆ ಓವನ್ ಇರಲ್ಲ. ಸೊ ಓವನ್ ಇಲ್ಲ ನಮ್ಮ ಮನೇಲೂ ಕೂಡ. ಓವನ್ ಇಲ್ಲದೆ ಇರೋವಂಥ ಮನೆಯವರಿಗೆ ತುಂಬಾ ಯೂಸ್ ಆಗುತ್ತೆ ಈ ಕುಕ್ಕರಲ್ಲಿ ಪಿಜ್ಜಾನ ಮಾಡ್ಕೊಳ್ಳೋದಕ್ಕೆ. ಮತ್ತು 10 ಮಿನಿಟ್ಸಲ್ಲಿ ನಾವು ಪ್ರಿಪೇರ್ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ನಾನಿವತ್ತು ಕುಕ್ಕರಲ್ಲಿ ಪಿಜ್ಜಾ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ A to Z ಹಿಟ್ಟು ಕಲಿಸೋದ್ರಿಂದ ಹಿಡಿದು ನಾವು ಪಿಜ್ಜಾ ತಿನ್ನೋದ್ರ ತನಕನೂ ನಾನು ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೋಸ್ಕರ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇವಾಗ ಒಂದು ಬೌಲನ್ನು ತಗೊಳ್ತಾ ಇದ್ದೀನಿ. ಅದು ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ನಾವು ಇವಾಗ ಈಸ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈಸ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ತಗೊಂಡಿದ್ದೀನಿ. ಒಂದು ಪಿಜ್ಜಾ ಮಾಡೋದಕ್ಕೆ ಅರ್ಧ ಕಪ್ಪಷ್ಟು ನೀರು ಸಾಕಾಗುತ್ತೆ. ಸೊ ನಾವು ಜಾಸ್ತಿ ಅಂದರೆ 2 ಪಿಜ್ಜಾನ ಮಾಡ್ಕೊಳ್ಬೇಕು ಅಂತ ಅಂದರೆ 1 ಕಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಆ್ಯಕ್ಟಿವ್ ಡ್ರೈ ಈಸ್ಟನ್ನು ತಗೊಳ್ತಾ ಇದ್ದೀನಿ. ಸೊ ಕ್ವಾಲಿಟಿ ಅಂತ ಒಂದು ಕಂಪನಿ ಬ್ರ್ಯಾಂಡ್ ನೇಮು. ಸೊ ಈ ಒಂದು ಈಸ್ಟನ್ನು ನಾನು ತಗೊಳ್ತಾ ಇದ್ದೀನಿ. ಈ ಡ್ರೈ ಈಸ್ಟನ್ನು ಯೂಸ್ ಮಾಡಿದ್ರೆ ಕ್ವಿಕ್ಕಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು ನಾವು ಪಿಜ್ಜಾನ. ಅದಕ್ಕೋಸ್ಕರ ನಾನಿಲ್ಲಿ ಡ್ರೈ ಈಸ್ಟನ್ನು ತಗೊಂಡಿದ್ದೀನಿ. ಇದನ್ನು ಇವಾಗ ಓಪನ್ ಮಾಡಿ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಡ್ರೈ ಈಸ್ಟನ್ನು 1 ಸ್ಪೂನಷ್ಟು ತಗೊಂಡು ನೀರಿಗೆ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಡ್ರೈ ಈಸ್ಟನ್ನು ಯೂಸ್ ಮಾಡೋದ್ರಿಂದ ಸಾಫ್ಟಾಗಿರುತ್ತೆ ಪಿಜ್ಜಾಗೆ, ಮತ್ತು ಬ್ರೆಡ್ ರೀತಿ ಬರುತ್ತಲ್ಲ, ಸೊ ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ಈಸ್ಟನ್ನು ಯೂಸ್ ಮಾಡೋದು. ನೀವು ಬೇಡ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ನಾವು ಚಪಾತಿ ಮಾಡ್ತೀವಲ್ಲ, ಸೊ ಆ ರೀತಿನ ಹಿಟ್ಟು ಕಲಿಸ್ಕೊಂಡು ಆ ಥರನೂ ಪ್ರಿಪೇರ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನು ಬಿಡಬೇಕಾಗುತ್ತೆ. ಇದನ್ನು ಇವಾಗ ಒಂದು ಪ್ಲೇಟಲ್ಲಿ ಮುಚ್ಚಿ ಒಂದು 10 ನಿಮಿಷ ಕಾಲ ಬಿಡ್ತೀನಿ. ಸೊ ನಾನಿವಾಗ ಓಪನ್ ಮಾಡಿ ನೋಡ್ತೀನಿ ಈಸ್ಟ್ ಮಿಕ್ಸ್ ಮಾಡಿರೋದನ್ನು. ಇದೆಲ್ಲ ಬಬಲ್ಸ್ ಎಲ್ಲ ಬಂದಿತ್ತು. ಸೊ ಇದಕ್ಕಿಂತ ಜಾಸ್ತಿ 1 ಅವರ್ ಎಲ್ಲ ಇಟ್ಟರೆ ಅದು ಜಾಸ್ತಿ ಉಬ್ಕೊಂಡು ಬರುತ್ತೆ. ಆವಾಗ ಇನ್ನೂ ಚೆನ್ನಾಗಾಗುತ್ತೆ, ಸಾಫ್ಟಾಗುತ್ತೆ. ಸೊ ನಾನಿಲ್ಲಿ ಒಂದು 10 ನಿಮಿಷ ಸಾಕಾಗುತ್ತೆ ಅಂತ ಹೇಳಿಬಿಟ್ಟು ಓಪನ್ ಮಾಡಿ ಇವಾಗ ಮಿಕ್ಸ್ ಮಾಡೋದಕ್ಕೆ ಅಂತ ತಗೊಳ್ತಾ ಇದ್ದೀನಿ. ನಾವು ಈಸ್ಟನ್ನು ಮಿಕ್ಸ್ ಮಾಡಿರೋದು ಹಿಟ್ಟು ಕಲಿಸೋದಕ್ಕೆ. ಸೊ ಈ ಒಂದು ನೀರನ್ನು ಯೂಸ್ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಸೊ ಇದನ್ನು ನಾನು ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ನೀರಿಗೆ ನಾವೀಗ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ನೀವು ಬೇಕಿದ್ದರೆ ಗೋಧಿ ಹಿಟ್ಟನ್ನು ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಬೋದು. 1 ಕಪ್ ಆಗೋಷ್ಟು ನಾನು ಮೈದಾ ಹಿಟ್ಟನ್ನು ಇಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ಅರ್ಧ ಕಪ್ ನೀರಿಗೆ 1 ಬೌಲಷ್ಟು ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಸೊ ನೀವು ಜಾಸ್ತಿ ಬೇಕು, ಪಿಜ್ಜಾ ಜಾಸ್ತಿ ನಮಗೆ 2-3 ಬೇಕು ಅಂತ ಅಂದರೆ ನೀರನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು. 1 ಕಪ್ ಹಾಕೋಬೋದು, ಇಲ್ಲಾಂದರೆ 1.5 ಕಪ್ ಹಾಕ್ಕೊಂಡು ನೀವು ಪ್ರಿಪೇರ್ ಮಾಡ್ಕೊಳ್ಬೋದು. ಅದೇ ರೀತಿ ಒಂದು ಅರ್ಧ ಕಪ್ಗೆ ಇಲ್ಲಿ ನಾನು 1 ಬೌಲಷ್ಟು ಹಿಟ್ಟನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಚಪಾತಿ ಹಿಟ್ಟನ್ನು ಹೇಗೆ ಮಿಕ್ಸ್ ಮಾಡ್ಕೊಳ್ತೀವಿ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಚಪಾತಿಗಿಂತ ಸ್ವಲ್ಪ ಸಾಫ್ಟಾಗಿರಬೇಕಿದು. ಯಾಕಂದರೆ ನಾವು ಕೈಯಲ್ಲೇ ಲಟ್ಸೋದ್ರಿಂದ ನಮಗೆ ಸ್ವಲ್ಪ ಮೃದುವಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಸೊ ನಾನು ಮೊದಲನೇದಾಗಿ ಹೇಳ್ದಂಗೆ ಅರ್ಧ ಕಪ್ ನೀರು ಮತ್ತು 1 ಬೌಲಷ್ಟು ಹಿಟ್ಟನ್ನು ಹಾಕ್ಕೊಳ್ಬೇಕು ಅಂತ ಹೇಳಿದ್ನಲ್ಲ. ಸೊ ಇದಕ್ಕೋಸ್ಕರನೇ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅದು ತೆಳುವಾಗಿಬಿಡುತ್ತೆ, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ಆವಾಗ ನಮಗೆ ಪರ್ಫೆಕ್ಟಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಅಳತೆಯಾಗಿ ತಗೊಂಡು ಆದಷ್ಟು ಪಿಜ್ಜಾನ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ನೋಡಿ ಇವಾಗ ಎಷ್ಟು ಸಾಫ್ಟ್ ಆಗ್ತಿದೆ. ಅದು ಇಷ್ಟೊಂದು ಸಾಫ್ಟಾಗಿ ಬರಬೇಕು ನಮಗೆ. ಜಾಸ್ತಿ ಗಟ್ಟಿಯಾಗಿ ಇರಬಾರ್ದು ಮತ್ತು ತೆಳುವಾಗಿನೂ ಕೂಡ ಇರಬಾರ್ದು. ಈ ಥರ ನಾವು ಹಿಟ್ಟನ್ನು ಕಲಿಸ್ಬಿಟ್ಟು ಇದನ್ನು 1 ಅವರ್ ತನಕ ಇಡಬೇಕಾಗುತ್ತೆ. ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ 10 ನಿಮಿಷದಲ್ಲಿ ಅಂತ ಹೇಳಿದ್ರೆ 10 ನಿಮಿಷದಲ್ಲಿ ಹಿಟ್ಟನ್ನು ಲಟ್ಸ್ಕೊಂಡು ಅದಕ್ಕೆ ಟಾಪಿಂಗ್ ಎಲ್ಲ ಮಿಕ್ಸ್ ಮಾಡಿ ಆನಂತರ ನಾವು 10 ನಿಮಿಷದಲ್ಲಿ ಕುಕ್ಕರಲ್ಲಿ ಬಾಯ್ಲ್ ಮಾಡ್ಕೊಳ್ಬೋದು. ಸೊ ಇದು ಒಂದು ಹಿಟ್ಟು ಕಲಿಸೋದಿರುತ್ತಲ್ಲ, ಈ ಪ್ರೊಸೀಜರ್ ಮಾತ್ರ 1 ಅವರ್ ಅಥವಾ ಹಾಫ್ ಆನ್ ಅವರ್ ಆ ಥರ ಇಡಬೇಕಾಗುತ್ತೆ. ಅದರಿಂದನೇ ನಮಗೆ ಪಿಜ್ಜಾ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಶೇಪ್ ಕೂಡ ತುಂಬಾ ಚೆನ್ನಾಗಿ ಕೊಡ್ಬೋದು. ನಾನು ಇದಕ್ಕೆ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿ 1 ಅವರ್ ತನಕ ಇದನ್ನು ಮುಚ್ಚಿ ಹಾಗೆ ಇಡ್ತೀನಿ.
ಈ ಥರ ನಾವು 1 ಅವರ್ ಮುಚ್ಚಿಡೋದ್ರಿಂದ ನಾವು ಇಷ್ಟಾಕಿರೋದು ಯೂಸ್ ಆಗುತ್ತೆ ಮತ್ತು ಬ್ರೆಡ್ ಥರ ಬರೋದಕ್ಕೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಮತ್ತು ನಾನಿಲ್ಲಿ ಟಾಪಿಂಗ್ಗೆ ಟೊಮೊಟೊ, ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ತಗೊಳ್ತಾ ಇದ್ದೀನಿ. ಸೊ ಟಾಪಿಂಗ್ಗೆ ನಾವು ಪನ್ನೀರನ್ನು ಯೂಸ್ ಮಾಡ್ಬೋದು, ಮತ್ತು ನಾನ್ ವೆಜ್ ಆಗಿದ್ದರೆ ಚಿಕನನ್ನು ಯೂಸ್ ಮಾಡ್ಬೋದು, ಪನ್ನೀರನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಮನೇಲಿ ಯಾವುದು ಜಾಸ್ತಿ ಇರುತ್ತೆ ಸೊ ಆ ಥರದ್ದು ಐಟಮ್ನ ನಾನು ಯೂಸ್ ಮಾಡ್ಕೊಂಡಿಲ್ಲಿ ಮಾಡ್ತಾ ಇದ್ದೀನಿ. ಮತ್ತು ಮಿಲ್ಕಿ ಮಿಸ್ಟ್ ಚೀಸನ್ನು ತಗೊಂಡಿದ್ದೀನಿ. ಇದನ್ನು ಇವಾಗ ಸಣ್ಣ ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀನಿ, ಯಾಕೆಂದರೆ ಅದು ಹಾಗೇ ಹಾಕೋದಿಲ್ಲ. ಅದಕ್ಕೋಸ್ಕರ ನಾನು ಈ ಥರ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಮೊಜರೆಲ್ಲಾ ಚೀಸ್ ಅಂತ ಬರುತ್ತೆ, ಅದು ಸ್ವಲ್ಪ ಚಿಕ್ಕದಾಗಿ ಕಟ್ಟಾಗಿ ಇರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಮತ್ತು ಇವಾಗ ನಾವು ಹಿಟ್ಟನ್ನು ಕಲಸಿ ಇಟ್ಟಿದ್ವಲ್ಲ, ಸೊ ಅದನ್ನು ನೋಡೋಣ ಅಂತ ಬಂದಿದ್ದೀನಿ. 1 ಅವರ್ ಆಯಿತು, 1 ಅವರ್ ಆಗಿಲ್ಲ, ಸೊ ಒಂದು 45 ಮಿನಿಟ್ಸ್ ಆಗಿದೆ. 45 ಮಿನಿಟ್ಸಲ್ಲಿ ನೋಡಿ ಇಷ್ಟು ದಪ್ಪ ಹಿಟ್ಟು ಇದ್ದಿದ್ದು ಸ್ವಲ್ಪ ದೊಡ್ಡ ಸೈಜಾಗಿ ಬಂದಿದೆ. ಸೊ ಇದನ್ನು ನಾವಿವಾಗ ಪಿಜ್ಜಾಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ಸೈಜ್ ಬಂದಿದೆ ನಮಗೆ, ಯಾವ ಥರ ಬಂದಿದೆ ಅಂತ. ಸೊ ಇಷ್ಟೊಂದು ಸಾಫ್ಟಾಗಿ ನಮಗೆ ಪಿಜ್ಜಾ ಹಿಟ್ಟು ನಮಗೆ ಈ ಥರ ಇರಬೇಕು, ಸಾಫ್ಟಾಗಿ. ಸೊ ಇದನ್ನು ನಾವು ಇವಾಗ ಪ್ರಿಪೇರ್ ಮಾಡ್ಕೊಳ್ಳೋಣ ಪಿಜ್ಜಾಗೆ. ಇವಾಗ ನಾನು ಇದನ್ನ ಕೈಯಲ್ಲೇ ಲಟ್ಟಿಸ್ಕೊಳ್ತೀನಿ. ಪಿಜ್ಜಾ ಮಾಡಬೇಕಾದ್ರೆ ಹಿಟ್ಟು ಸ್ವಲ್ಪ ತಿಕ್ಕಾಗಿರಬೇಕು, ಆವಾಗ ತುಂಬಾ ಚೆನ್ನಾಗಿರುತ್ತೆ. ಅದು ಬ್ರೆಡ್ ಬರುತ್ತಲ್ಲ, ಸೊ ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ನಾನು ತಿಕ್ಕಾಗಿ ಮಾಡ್ಕೊಳ್ಳೋಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಬರಬೇಕು, ಈ ಥರ ನಮಗೆ ಈ ರೌಂಡ್ ಶೇಪಲ್ಲಿ ಇಷ್ಟೇ ಸಾಕು ನಮಗೆ ಪಿಜ್ಜಾ. ಸೊ ನಾವು ದೊಡ್ಡ ಸೈಜ್ ಬೇಕು ಅಂತಂದರೆ ನಾವು 2 ಲೋಟದಷ್ಟು ನೀರು ಹಾಕಿ 2 ಕಪ್ಪು ಮೈದಾ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ ಡಾಮಿನೋಸಲ್ಲಿ ರೆಗ್ಯುಲರ್ ಸೈಜ್ ಬರುತ್ತಲ್ಲ, ಸೊ ಆ ಥರ ನಾನು ಪಿಜ್ಜಾನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಬಿಡೋಣ. ನಾವು ಯಾವ ಒಂದು ಪ್ಲೇಟ್ ಸೈಜ್ಗೆ ತಗೊಂಡಿರ್ತೀವಿ, ಸೊ ಆ ಒಂದು ಸೈಜ್ ಇದ್ರೇ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ಕುಕ್ಕರನ್ನು ಸೈಜ್ ನೋಡ್ಕೊಳ್ಬೇಕು. ನೀವು ಏನಾದರೂ ಜಾಸ್ತಿ ದೊಡ್ಡ ಸೈಜ್ ಮಾಡಬೇಕು ಅಂತಂದರೆ ನೀವು ಪ್ಯಾನನ್ನು ಯೂಸ್ ಮಾಡಿ ಕೂಡ ಪ್ರಿಪೇರ್ ಮಾಡ್ಕೊಳ್ಬೋದು. ಇದಕ್ಕೆ ನಾವೀಗ ಸಣ್ಣ ಸಣ್ಣ ಹೋಲ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಫೋರ್ಕ್ ಇದ್ದರೆ ಅದರಲ್ಲೇ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತು ನಾನಿಲ್ಲಿ ಒಂದು ಪಿಜ್ಜಾ ಸಾಸನ್ನು ತಗೊಂಡಿದ್ದೀನಿ, ರೆಡ್ ಸಾಸು. ಸೊ ಈ ಒಂದು ಸಾಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಗ್ರೇಟ್ ಮಾಡಿರುವಂತಹ ಒಂದು ಚೀಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೇಲೆ. ಮೊದಲು ನಾವು ಚೀಸ್ ಹಾಕಿ ಆನಂತರ ವೆಜಿಟೇಬಲ್ಸ್ ಹಾಕಿ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಚೀಸ್ ಜಾಸ್ತಿ ಇದ್ದಷ್ಟು ನಮಗೆ ಪಿಜ್ಜಾ ತುಂಬಾ ಟೇಸ್ಟ್ ಜಾಸ್ತಿ ಕೊಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಮೊದಲೇ ಸ್ವಲ್ಪ ಚೀಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಟಾಪಿಂಗ್ ಹಾಕೋಣ. ಟಾಪಿಂಗ್ಗೆ ನಾನಿಲ್ಲಿ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ತಗೊಂಡಿದ್ದೆ. ಸೊ ಇದಕ್ಕೆ ಟಾಪಿಂಗ್ ಕೊಡ್ತಾ ಇದ್ದೀನಿ ಇವಾಗ. ಮತ್ತು ನಾವು ಇದಕ್ಕೆ ಗ್ರೇಟ್ ಚೀಸನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ಮೇಲೇನೂ ಸಹ ಆ್ಯಡ್ ಮಾಡ್ಕೊಳ್ಬೇಕು ನಾವು.
ಈ ಥರ ಟಾಪಿಂಗ್ ಎಲ್ಲ ಹಾಕಿ ನಾವು ಚೀಸನ್ನು ರೆಡಿ ಮಾಡಿದ್ದಾಯಿತು. ಸೊ ಇವಾಗ ಚೀಸನ್ನು ಬೇಕ್ ಮಾಡಬೇಕು. ಸೊ ಬೇಕ್ ಮಾಡೋದಕ್ಕೆ ನಾನಿಲ್ಲಿ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಹಾಗಾಗಿ ಒಂದು ಕುಕ್ಕರನ್ನು ತಗೊಂಡಿದ್ದೀನಿ ಇವಾಗ. ಸೊ ಈ ಕುಕ್ಕರಿಗೆ ನಾವು ಒಂದು ಪಾತ್ರೆನ ಇಟ್ಬಿಡ್ಬೇಕು ಒಳಗಡೆ, ಯಾಕಂದರೆ ಅದು ನಮಗೆ ಎತ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಪಾತ್ರೆನ ಇಡ್ತಾ ಇದ್ದೀನಿ. ಅದ್ರ ಮೇಲೆ ನಾನು ಚೀಸ್ ಹಾಕಿ ರೆಡಿ ಮಾಡಿ ಇಟ್ಟಿರುವಂತಹ ಒಂದು ಪಿಜ್ಜಾನ ಇಡ್ತಾ ಇದ್ದೀನಿ. ಇವಾಗ ಇದನ್ನು ಸ್ಟವ್ ಮೇಲೆ ಇಟ್ಟು ಬಾಯ್ಲ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಜಸ್ಟ್ ಒಂದು 10 ನಿಮಿಷಗಳ ಕಾಲ ಬಾಯ್ಲ್ ಮಾಡಿದ್ರೆ ಸಾಕಾಗುತ್ತೆ. ನಾವು ಜಾಸ್ತಿ ಹೊತ್ತು ಇದನ್ನು ಬಾಯ್ಲ್ ಮಾಡಿದಷ್ಟು ಅದು ಕೆಳಗಡೆ ಎಲ್ಲ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಜಸ್ಟ್ 10 ಮಿನಿಟ್ಸ್ ಅಷ್ಟೇ ಸಾಕಾಗುತ್ತೆ. ಸೊ ಇವಾಗ ನಾನು ಸ್ಟವ್ ಮೇಲೆ ಇವಾಗ ಇಟ್ಟಿದ್ದೀನಿ. ನೀವು ಬೇಕಿದ್ರೆ ಎಕ್ಸ್ಟ್ರಾ ಚೀಸ್ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ಇದಕ್ಕೆ ನಾನೀಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿ ಮತ್ತೆ ವಿಸಲ್ ಮಾತ್ರ ಇರಬಾರ್ದು, ಯಾವುದೇ ಕಾರಣಕ್ಕೂ ವಿಸಲ್ ಹಾಕಬೇಡಿ, ಹಾಗೇನೆ ಅದು ಬಾಯ್ಲ್ ಆಗುತ್ತೆ. ಸೊ ಈ ಥರ ನಾವು ಬೇಕ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಚೀಸ್ ಕೂಡ ತುಂಬಾ ಚೆನ್ನಾಗಿ ಬರ್ಸ್ಟ್ ಆಗಬೇಕು, ಅದು ಆವಾಗಲೇ ಅದು ಟೇಸ್ಟ್ ಕೊಡೋದು. ಸೊ ನಾನಿಲ್ಲಿ ಫೈನಲಿ ಪಿಜ್ಜಾ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ. ಸೊ ಇಲ್ಲಿ ನೋಡಿ ನನ್ನ ಮಗ ತುಂಬ ಗಲಾಟೆ ಮಾಡ್ತಾ ಇದ್ದಾನೆ ಅವಾಗಿಂದ, ಪಿಜ್ಜಾ ಬೇಕು ಬೇಕು ಅಂತ. ಸೊ ನಿಮಗೆ ಏನು ಬೇಕು ಹೇಳು ಕಂದ? ಇಲ್ಲಿ ಪಿಜ್ಜಾ ಬೇಕಾ? ಯಾಕೆ ಆ್ಯಪಲ್ ತಿನ್ನಲ್ವಾ? ಪಿಜ್ಜಾನೇ ಬೇಕಾ ನಿಮಗೆ? ನೋಡಿ ಇವನಿಗೂ ಸಹ ಪಿಜ್ಜಾನೇ ಬೇಕು ಅಂತ ಸುಮ್ಮನೆ ಹಠ ಮಾಡ್ತಾ ಇದ್ದಾನೆ ಅವಾಗಿಂದ. ಅದು ಒಂದು 10 ನಿಮಿಷ ಆಗೋಕ್ಕೂ ಬಿಡ್ತಾ ಇಲ್ಲ ಅವನು. ಎಲ್ಲ ಪ್ಲೇಟೆಲ್ಲ ಬಿಸಾಕಿ ನನಗೆ ಪಿಜ್ಜಾ ಇವಾಗಲೇ ಬೇಕು ಅಂತ ಸುಮ್ಮನೆ ಕೂತಿದ್ದಾನೆ. ಇವಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಪಿಜ್ಜಾ ರೆಡಿ ಆಗಿಬಿಟ್ಟಿದೆ. 10 ನಿಮಿಷ ಆದಮೇಲೆ ಓಪನ್ ಮಾಡಿದ್ದೀನಿ. ಸೊ ಇಷ್ಟು ಚೀಸೆಲ್ಲ ಬರ್ಸ್ಟಾಗಿ ಇಷ್ಟು ಚೆನ್ನಾಗಿ ಬಂದಿದೆ. ನಾವು ಜಾಸ್ತಿ ಲೋ ಫ್ಲೇಮಲ್ಲಿ ಇಟ್ಟು ಬಾಯ್ಲ್ ಮಾಡ್ತೀವಿ ಅಂತ ಅಂದರೆ ಇದನ್ನು ಒಂದು 20 ನಿಮಿಷ ಆದರೂ ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಹೈಯೆಸ್ಟ್ ಫ್ಲೇಮಲ್ಲಿ, ಈಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡ್ತಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ಭಯ ಇರುತ್ತೆ, 10 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಮಾಡೋಕ್ಕಾಗಲ್ಲ. ಸೊ ಅದರಿಂದ ಲೋ ಫ್ಲೇಮಲ್ಲಿ ಇಟ್ಟರೆ ನಾನು ಹೇಳಿದ್ದು ಒಂದು 20 ಮಿನಿಟ್ಸ್ ಆದರೂ ಇಟ್ಟು ಬಾಯ್ಲ್ ಮಾಡ್ಕೊಳ್ಳಿ, ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ನಾನು ಇದನ್ನು 10 ನಿಮಿಷಗಳ ಕಾಲ ಇಟ್ಟು ಬಾಯ್ಲ್ ಮಾಡೋ ತನಕನೇ ಕರೆಂಟ್ ಹೋಗಿಬಿಟ್ಟಿತ್ತು. ಸೊ ಕರೆಂಟ್ ಹೋಗಿರೋದ್ರಿಂದ ನಾನು ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ನಿಮಗೆ ಲೈಟೆಲ್ಲ ಹಾಕಿಬಿಟ್ಟು ಈ ಥರ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಜಾಸ್ತಿ ಕ್ಲಿಯರಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಕರೆಂಟ್ ಇದ್ದಿದ್ರೆ ತುಂಬಾ ಚೆನ್ನಾಗಿ ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ಈ ಚೀಸ್ ಎಲ್ಲ ಬಿಸಿ ಬಿಸಿಯಾಗಿ ಇರುವಾಗಲೇ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನಿಲ್ಲಿ ಶೇಪ್ ಕೊಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಎಷ್ಟು ಕ್ಲಿಯರಾಗಿ ಬಂದಿದೆ. ಸೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇವಾಗ ತುಂಬ ಬಿಸಿ ಬಿಸಿ ಇತ್ತು, ನನಗೆ ಎತ್ತಕ್ಕೂ ಆಗ್ತಾ ಇರಲಿಲ್ಲ. ಸೊ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ. ಕೆಳಗಡೆ ಹಿಟ್ಟೆಲ್ಲ ಹಾಕಿದ್ನಲ್ಲ, ಸೊ ಅದು ತುಂಬಾ ಸಾಫ್ಟಾಗಿ ಬಂದಿತ್ತು. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ನೋಡಿ ಈ ಥರ ಚೀಸೆಲ್ಲ ಬರ್ಸ್ಟಾಗಿ ಮತ್ತು ಆ ಫ್ಲೇವರ್ ಪಿಜ್ಜಾ ಸಾಸ್ ಹಾಕಿರ್ತೀವಲ್ಲ ಅದು ಮಾತ್ರ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಪಿಜ್ಜಾ ಸಾಸ್ ಅಂತೂ ಮಿಸ್ಸೇ ಮಾಡಬೇಡಿ. ಅದು ಹಾಕಿದ್ರೇ ತುಂಬ ಡಾಮಿನೋಸ್ ಪಿಜ್ಜಾ ತಿಂದಂಗೆ ಆಗಿರುತ್ತೆ. ತುಂಬ ಚೆನ್ನಾಗಿತ್ತು. ಮತ್ತು ಇವಾಗ ನನ್ನ ಮಗ ತುಂಬಾ ಕೇಳ್ತಾ ಇದ್ದ ಆವಾಗಲಿಂದ ಬೇಕು ಬೇಕು ಅಂತ. ಸೊ ಮೊದಲು ನಾನು ಅವನಿಗೇನೆ ತಿನ್ಸೋಣ ಅಂತ ತಗೊಂಡು ಹೋಗ್ತಾ ಇದ್ದೀನಿ. ಇವಾಗ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾನೆ ಅವನು. ಟೊಮೆಟೊ ಮತ್ತು ಈರುಳ್ಳಿ ಟಾಪಿಂಗ್ ಎದ್ದು ಕಾಣ್ತಾ ಇದೆಯಲ್ಲ, ಅದಕ್ಕೋಸ್ಕರ ಟೊಮೆಟೊ ಪಿಜ್ಜಾ ಮತ್ತು ಈರುಳ್ಳಿ ಪಿಜ್ಜಾ ಅಂತ ಇದ್ದಾನೆ. ಸಾತ್ವಿಕ್ಗೆ ತುಂಬಾ ಇಷ್ಟ ಆಗ್ಬಿಡ್ತು ಪಿಜ್ಜಾ ಮಾತ್ರ. ಸೊ ನಾವು ಕೂಡ ತಿಂದ್ವಿ, ತುಂಬಾ ಚೆನ್ನಾಗಿತ್ತು. ಡಾಮಿನೋಸ್ ಪಿಜ್ಜಾ ತಿಂದಂಗೆ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೂ ಕೂಡ ಪಿಜ್ಜಾ ತಿನ್ನಬೇಕು ಅಂತ ಅನಿಸಿದ್ರೆ ಈಗವಾಗಲೇ 10 ನಿಮಿಷದಲ್ಲಿ ಕ್ವಿಕ್ಕಾಗಿ ರೆಡಿ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.